ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ರಹಾ ಟಾಕ್ಸ್. ಫ್ರೆಂಡ್ಸ್, ಇವತ್ತು ತುಂಬಾ ಜಡಿ ಮಳೆ ಬೀಳ್ತಾ ಇದೆ. ಸೊ ಮೇಲ್ಗಡೆ ಬಂದಿದ್ದೀನಿ, ಟೆರೆಸ್ ಗಾರ್ಡನಿಂಗ್ ಮಾಡ್ತಾರೆ ಅಮ್ಮ. ತೋರಿಸ್ತೀನಿ ಮಳೆ ಬಿದ್ದಿರೋದಕ್ಕೆ. ಫ್ಲವರ್ಸ್ ಎಲ್ಲ ಎಷ್ಟು ಫ್ರೆಶ್ ಆಗಿದೆ, ಮತ್ತು ಗಿಡಗಳೆಲ್ಲ ಎಷ್ಟು ಗ್ರೀನ್ ಆಗಿದೆ, ಎಷ್ಟು ಹೆಲ್ದಿಯಾಗಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ ಎಷ್ಟು ಸೂಪರಾಗಿ ನಗ್ತಾ ಇದೆ ಹೂಗಳೆಲ್ಲ. ಮಳೆ ನೀರು ಬಿದ್ದಿರೋದಕ್ಕೆ ಇದರಲ್ಲಿ ನೈಟ್ರೋಜನ್ ಕಂಟೆಂಟ್ ಇರುತ್ತೆ. ಸೊ ಅದಕ್ಕೆ ನಾವು ಡೈಲಿ ನೀರು ಹಾಕಿದ್ರೂ ಮಳೆ ನೀರು ಬಿದ್ದಾಗ ಗಿಡಗಳೆಲ್ಲ ಎಷ್ಟು ಫ್ರೆಶ್ ಅನಿಸುತ್ತೆ. ನೋಡಿ ಇನ್ನೂ ಹೂ ಬಿಡ್ತದೆ. ಕೆಳಗಡೆ ಹಾರ್ವೆಸ್ಟಿಂಗ್ ಆಗಿದೆ ಆಲ್ರೆಡಿ. ಅಮ್ಮ ಹೂ ಕಿತ್ತಿಟ್ಟಿದ್ದಾರೆ, ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಎಷ್ಟು ಹೆಲ್ದಿಯಾಗಿ ಕಾಣಿಸ್ತದೆ ನೋಡಿ ಫ್ಲವರ್ಸು ಮತ್ತು ಗಿಡಗಳೆಲ್ಲ. ನೋಡಿ ಸಿ ಸೂಪರ್. ಟೊಮೊಟೊ, ಬಿಟರ್ ಬ್ರೌನ್, ನೋಡಿ ಹಾಗಲಕಾಯಿ ಎಲ್ಲ ಎಷ್ಟು ಫ್ರೆಶ್ ಆಗಿದೆ. ಇದೊಂದು ಬಿಟ್ಟಿದೆ, ಇಲ್ಲೊಂದು ಬಿಟ್ಟಿದೆ ನೋಡಿ. ಇಲ್ಲೂ ಒಳಗಡೆ ಎಲ್ಲ ಇರುತ್ತೆ, ನೋಡಬೇಕು. ಕಾಣಿಸೋದಿಲ್ಲ, ಇದೆಲ್ಲ ಈ ಥರ ಬೆಳ್ಳಿ ಥರ ಬೆಳ್ಕೊಂಡ್ಬಿಟ್ಟಿದೆಯಲ್ಲ, ಸೊ ಹಾಗಾಗಿ ಕಾಣಿಸೋದಿಲ್ಲ. ತೋರಿಸ್ತೀನಿ ನೋಡಿ. ದೊಡ್ಡಪತ್ರೆ ಎಲೆ ಇದು ಶೀತಕ್ಕೆ ಕೆಮ್ಮಿಗೆ ತುಂಬಾ ಒಳ್ಳೆಯದು. ಎಷ್ಟು ಹೆಲ್ದಿಯಾಗಿ ಕಾಣಿಸ್ತದೆ ಅಲ್ವಾ. ಆ ಕಡೆನೇ ಇದೆ, ತೋರಿಸ್ತೀನಿ ಬನ್ನಿ. ನೋಡಿ ದಾಳಿಂಬ್ರೆ ಬಿಟ್ಟಿದೆ, ದಾಳಿಂಬ್ರೆ ಗಿಡ ಚಿಕ್ಕದ ಪಾಟಲ್ಲಿ. ಇದೆಲ್ಲ ಇದಕ್ಕೆ ಅಮ್ಮ ಎಲ್ಲ ಮನೆ ಕಿಚನ್ ವೇಸ್ಟೇ ಹಾಕೋದು. ನೋಡಿ ಎಷ್ಟು ಹೆಲ್ದಿಯಾಗಿದೆ ನೋಡಿ. ಟೊಮೊಟೊನ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ. ಶಂಕುಪುಷ್ಪ ನೋಡಿ, ವೈಟ್ ಶಂಕುಪುಷ್ಪ. ವಿಳೆದೆಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಫ್ರೆಶ್ ಅನ್ನಿಸ್ತಾ ಇದೆ ವಿಳೆದೆಲೆ. ಇದು ತೆಲುಗಲ್ಲಿ ಪುಂಡ್ಕೂರ ಸೊಪ್ಪು ಅಂತಾರೆ, ಕನ್ನಡದಲ್ಲಿ ಹುಳಿ ಸೊಪ್ಪು. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಇನ್ನೊಂದು ತೋರಿಸ್ತೀನಿ ನಿಮಗೆ, ಪಲಾವ್ ಎಲೆ, ಬಾಸ್ಮತಿ ಎಲೆ ಅಂತ ನೋಡಿ. ಇದು ಸ್ವಲ್ಪ ಹಾಕಿದ್ರೆ ಸಾಕು, ಎಷ್ಟು ಸ್ಮೆಲ್ ಬರುತ್ತೆ ಅಂದರೆ. ಬಾಸ್ಮತಿ ರೈಸ್ನ ಯೂಸ್ ಮಾಡೋದೇ ಬೇಡ, ಮಾಮೂಲಿ ರೈಸ್ಗೆ ಇದೊಂದು ಎಲೆ ಹಾಕಿದ್ರೆ ಸಾಕು. ಪಲಾವ್ ಆಗಲಿ ಬಿರಿಯಾನಿ ಆಗಲಿ ತುಂಬ ಟೇಸ್ಟ್ ಆಗುತ್ತೆ ನೋಡಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ನೋಡಿ ಹಾರ್ವೆಸ್ಟಿಂಗ್ ಮಾಡಿರೋದು ಫ್ಲವರ್ಸ್ ನೋಡಿ, ಹಾರ್ವೆಸ್ಟಿಂಗ್ ಮಾಡಿರೋದು. ಆಫ್ಟರ್ನೂನ್ ಕಾಲು ಗೆಜ್ಜೆ ವಾಶ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊಂಡಿರೋದು ನೋಡಿ. ಬಿಫೋರ್ ಫೋಟೋ ಯಾವ ಥರ ಇದೆ, ಆಫ್ಟರ್ ಫೋಟೋ ಹಾಕಿದ್ದೀನಿ ವಾಶ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಒಂದು ಮ್ಯಾಜಿಕ್ ಲಿಕ್ವಿಡ್ನ ಕಂಡಿಟ್ಕೊಂಡಿದ್ದೀನಿ ಕಾಲು ಗೆಜ್ಜೆ ವಾಶ್ ಮಾಡೋದಕ್ಕೆ. ಎಷ್ಟು ಬೆಳ್ಳಗೆ ಕಾಣಿಸುತ್ತೆ ವಾಶ್ ಮಾಡಿದ್ಮೇಲೆ, ನೀವೇ ನೋಡಿ. ಇದರಲ್ಲಿ ಹೇಳ್ತೀನಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅಷ್ಟು ವೈಟ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು. ಸಾರಿ, ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳು ಮಾತಾಡ್ತಿದ್ದಾಳೆ. ಕಾಲು ಗೆಜ್ಜೆ ವಾಶ್ ಮಾಡೋದಕ್ಕೆ ಒಂದು ಮಗ್ಗಲ್ಲಿ ಒಂದು ದೊಡ್ಡ ಲೋಟ ಆಗೋಷ್ಟು ಬಿಸಿನೀರನ್ನ ತೊಗೊಂಡಿದ್ದೀನಿ. ಅದಕ್ಕೆ ವೆನೆಗರು, ಒಂದು 2 ಟೇಬಲ್ ಸ್ಪೂನಷ್ಟು ವೆನೆಗರು ಮತ್ತು 1/2 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಬೇಕಿದ್ದರೆ ಶಾಂಪೂ ಕೂಡ ಹಾಕೋಬೋದು. ನಾನು ಇಲ್ಲಿ ಶಾಂಪೂ ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಇದನ್ನು ಹಾಕಿ ಒಂದು 1/2 ಅವರು ಇಲ್ಲಾಂದರೆ ಒಂದು 20 ನಿಮಿಷ ಬಿಡಬೇಕು. ಇಲ್ಲಿ ನಾನು ಒಂದು 20 ನಿಮಿಷ ಬಿಟ್ಬಿಟ್ಟು ತೊಗೊತಾ ಇದ್ದೀನಿ ಕಾಲು ಗೆಜ್ಜೆನ ನೋಡಿ. ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಡೆಡ್ ಬಿಟ್ಟಿರುತ್ತೆ.
ಸ್ವಲ್ಪ ಕೊಳೆ ಏನೋದು ಬಿಟ್ಟಿರುತ್ತೆ. ಇವಾಗ ಅದು 1/4 kg ತೊಗೊಂಡು ಸ್ವಲ್ಪ ಯಾವುದಾದ್ರೂ ಪೇಸ್ಟ್ ಆಗ್ಬೋದು, ಕೋಲ್ಗೇಟ್ ಅಥವಾ ಯಾವುದಾದ್ರೂ ನೀವು ಯೂಸ್ ಮಾಡೋಂಥ ಪೇಸ್ಟ್ನ ತೊಗೊಂಡು ಈ ಥರ ಸ್ವಲ್ಪ ಮೇಲ್ಗಡೆ ಈ ಥರ ಸ್ವಲ್ಪ ಚೆನ್ನಾಗಿ ನಾವು ಹೇಗೆ ಬ್ರಷ್ ಮಾಡ್ತೀವೋ ಆ ಥರ ಬ್ರಷ್ ಮಾಡಬೇಕು, ನೀಟಾಗಿ ಉಜ್ಜಬೇಕು. ಉಜ್ಜಿಬಿಟ್ಟು ಬ್ಯಾಕ್ ಸೈಡು ಅಷ್ಟೇ ಉಜ್ಜಬೇಕು. ಈ ಥರ ಉಜ್ಜಿ ಒಂದು 5 ಮಿನಿಟ್ಸ್ ಹಾಗೆ ಬಿಡಬೇಕು. ಚೆನ್ನಾಗಿ ಉಜ್ಜಿದ್ಮೇಲೆ ಮತ್ತೆ ಅದೇ ನೀರಲ್ಲಿ ಮತ್ತೆ 1-2 ನಿಮಿಷ ಆಗೋಷ್ಟನ್ನ ನೆನೆಸಿಡಬೇಕು. ಆಲ್ಮೋಸ್ಟ್ ಅಲ್ಲಿ ಡರ್ಟ್ ಎಲ್ಲ ಆಚೆ ಬಂದಿರುತ್ತೆ ನೋಡಿ, ಎಷ್ಟು ಡರ್ಟ್ ಆಚೆ ಬಂದಿದೆ, ಗಲೀಜು ಎಷ್ಟು ಇದಾಗಿದೆ. ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ವೈಟ್ ಕಾಣಿಸ್ತಿದೆ. ಮತ್ತೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಮತ್ತೆ ಒಂದು ಲೋಟ ಆಗೋಷ್ಟು ಬಿಸಿನೀರ ತೊಗೊತೀನಿ. ಬೇರೆ ಆ ನೀರನ್ನೆಲ್ಲ ಚೆಲ್ಲಿ ಬೇರೆ ನೀರನ್ನ ತೊಗೊತೀನಿ. ಹಾಕಿಬಿಟ್ಟು ಮತ್ತೆ ಒಂದು 5ರಿಂದ 10 ನಿಮಿಷ ನೆನೆಸಿಡ್ತೀನಿ. ಮತ್ತೆ 5-10 ನಿಮಿಷ ಬಿಸಿಲಲ್ಲಿ ನೆನೆಸಿರೋದಕ್ಕೆ ಸ್ವಲ್ಪ ಮತ್ತೆ ಗಲೀಜು ಬಿಟ್ಟಿದೆ, ಕೊಳೆ ಬಿಟ್ಟಿದೆ ನೋಡಿ. ಮತ್ತೆ ಈ ಥರ ಬಿಟ್ಟ ಮೇಲೆ ಮತ್ತೆ ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸಿಟ್ಟಿದ್ದೀನಿ. ಸೊ ಆಫ್ಟರ್ ವಾಶ್ ಆದಮೇಲೆ ಹೇಗೆ ಕಾಣಿಸ್ತಾ ಇದೆ, ಅದಕ್ಕಿಂತ ಮುಂಚೆ ವಾಶ್ ಮಾಡೋಕ್ಕಿಂತ ಮುಂಚೆ ಇರೋವಂಥ ಪಿಕ್ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಅನ್ಬೇಕು. ಫ್ರೆಂಡ್ಸ್, ಇವತ್ತು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.